ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್. ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ ರೇವಣ್ಣ ಅವರು? ನಾನು ನಿರಪರಾಧಿ ನಿಮ್ಮ ಮನಸ್ಸಿಗೆ ಅನಿಸ್ತಿದೆಯಲ್ಲ ಸರ್? ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ನಾನು ಲಾಯರ್ನ ಭೇಟಿಯಾಗಿದೆ ಸರ್. ಲಾಯರ್ನ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಬಂದಿದ್ದೆ. ಪ್ರಜ್ವಲ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅವ್ರು ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಇದಿಷ್ಟು ರೇವಣ್ಣ ಅವರ ಮಾತು. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ದೇವರಿಗೆ ಬಿಡ್ತೀನಿ ಅಲ್ಲ ಮತ್ತೆ ಸರ್, ಈ ಭಾವನಾತ್ಮಕ ಸಂಬಂಧ ಬಗ್ಗೆ ಏನು ಹೇಳಲ್ಲ ಸರ್. ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ಅಲ್ಲ 40 ವರ್ಷದ ರಾಜಕಾರಣದಲ್ಲಿ ನಿಮಗೆ ಯಾವ ರೀತಿ ಈ ಥರ ಯಾವತ್ತೂ ಆಗಿರಲಿಲ್ಲ ಸರ್? ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್. ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ ರೇವಣ್ಣ ಅವರು? ನಾನು ನಿರಪರಾಧಿ ನಿಮ್ಮ ಮನಸ್ಸಿಗೆ ಅನಿಸ್ತಿದೆಯಲ್ಲ ಸರ್? ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ. ರೇವಣ್ಣ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಕೊನೆಗೂ ಜಾಮೀನು ಸಿಕ್ಕಿದೆ ಹೊರಗಡೆ ಬಂದು. ಈ ಪ್ರಕರಣದಿಂದ ಹೊರಗಡೆ ಬರುವಂಥ ವಿಶ್ವಾಸ ಇದೆಯಾ ಸರ್? ಸರ್, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಹೇಳೋದಿಲ್ಲ. ನಮ್ಮ ಅಡ್ವೊಕೇಟ್ ಹತ್ರ ಒಂದು ನಿನ್ನೆ ರಾತ್ರಿ 11:15 ಆಯಿತು. ಅವ್ರು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಒಂದು ಕೃತಜ್ಞತೆ ಸಲ್ಲಿಸೋಕೆ ಹೇಳ್ಬಿಟ್ಟು ಹೋಗ್ಬೋದು. ಸರ್, ಈಗ 40 ವರ್ಷದ ರಾಜಕಾರಣ ನಿಮ್ಮನ್ನು ಭಾವನಾತ್ಮಕವಾಗಿ ನಿಮ್ಮ ನೋಡಿ ರೇವಣ್ಣ ಅವರು ಯಾವತ್ತೂ ಈ ರೀತಿಯಾಗಿ ಇಷ್ಟು ಡಲ್ ಆಗಿರಲಿಲ್ಲ. ರೇವಣ್ಣ ಅವರು ಏನು ಅನಿಸುತ್ತೆ ಸರ್ ಈ ಭಾವನಾತ್ಮಕ ಸಂಬಂಧ ಬಗ್ಗೆ ಏನು ಹೇಳಲ್ಲ ಸರ್. ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ಅಲ್ಲ 40 ವರ್ಷದ ರಾಜಕಾರಣದಲ್ಲಿ ನಿಮಗೆ ಯಾವ ರೀತಿ ಈ ಥರ ಯಾವತ್ತೂ ಆಗಿರಲಿಲ್ಲ ಸರ್? ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್. ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ ರೇವಣ್ಣ ಅವರು? ನಾನು ನಿರಪರಾಧಿ ನಿಮ್ಮ ಮನಸ್ಸಿಗೆ ಅನಿಸ್ತಿದೆಯಲ್ಲ ಸರ್? ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ನಾನು ಲಾಯರ್ನ ಭೇಟಿಯಾಗಿದೆ ಸರ್. ಲಾಯರ್ನ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಬಂದಿದ್ದೆ. ಪ್ರಜ್ವಲ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅವ್ರು ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಇದಿಷ್ಟು ರೇವಣ್ಣ ಅವರ ಮಾತು. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಇದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವ್ರ ರಿಯಾಕ್ಷನ್ ಆಗ್ತಾ ಇದೆ. ಏನೇ ಪ್ರಶ್ನೆಗಳನ್ನ ನಾವು ಕೇಳೋ ಪ್ರಯತ್ನ ಪಟ್ಟರು ಕೂಡ ಅವರು ಒಂದೇ ಲೈನ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನ್ಯಾಯಾಂಗದಲ್ಲಿ ಪ್ರಕರಣ ಇರೋದ್ರಿಂದ ನಾನು ಕಮೆಂಟ್ ಮಾಡಲ್ಲ ಈ ಹೊತ್ತಲ್ಲಿ, ಜೊತೆಗೆ ದೇವರ ಮೇಲೆ ನಂಬಿಕೆ ಇದೆ, ಎಲ್ಲವನ್ನ ದೇವರಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗೆ ಪ್ರಜ್ವಲ್ ರೇವಣ್ಣ ಕುರಿತಂತೆ ಪ್ರಶ್ನೆಯನ್ನ ಕೇಳಿದಾಗ ಅವರು ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರು.